ನಮಸ್ತೆ ಎಲ್ಲರಿಗೂ. ಇವತ್ತು ಆಗ್ತಾ ಇರೋಂಥ ವಿಡಿಯೋ ಯಾವುದು ಅಂದರೆ ತುಂಬ ಒಂದು ಸತ್ಯವಾಗಿರುವಂತಹ ಜಾಗದ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರೋದು. ಆ್ಯಕ್ಚುಲಾಗಿ ಇದು ನನ್ನ ಹಸ್ಬೆಂಡ್ ಅವರು ಹೋಗಿದ್ದು, ಹಾಗಾಗಿ ಅವರು ಮಾಡಿರೋವಂಥ ವಿಡಿಯೋ ಏನು ಅಂತಂದರೆ, ಈ ಒಂದು ಸ್ಥಳ ಏನಿದೆ ನಾವು ಕಳೆದ ಒಂದು ಸುಮಾರು 13 ವರ್ಷದಿಂದನೂ ನಂಬಿರುವಂತಹ ಒಂದು ದೈವಸ್ಥಾನ. ಕುಂದಾಪುರದಿಂದ 30 ಕಿಲೋಮೀಟ್ರ್ ಆಗುತ್ತೆ. ಶ್ರೀ ವೀರಕಲ್ಲುಕುಟಿಕ ದೈವಸ್ಥಾನ ಅಂತ ಹೇಳ್ಬಿಟ್ಟು ಶಂಕರನಾರಾಯಣ ಊರ ಹೆಸರು. ನೋಡಿ, ಇತ್ತೀಚೆಗೆ ದೈವದ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಆದರೆ ನಾವು ಇಲ್ಲಿಗೆ ನಡ್ಕೊಳ್ಳೋಕ್ಕೆ ಶುರು ಮಾಡಿ 13 ವರ್ಷನೇ ಆಗೋಗಿದೆ. ಏನು ಅಂತಂದರೆ, ಈ ಜಾಗದಲ್ಲಿ ನಂಬಿ ಬಂದವ್ರಿಗೆ ನಿಜವಾಗ್ಲೂ ಪರಿಹಾರ ಸಿಗುತ್ತೆ. ಇದು ಒಂದು ಮೂಢನಂಬಿಕೆಗಳನ್ನು ಬೆಂಬಲಿಸ್ತಾ ಇಲ್ಲ ಇಲ್ಲಿ. ಏಕೆಂದರೆ ಈ ಒಂದು ಸ್ಥಳದಲ್ಲಿ ನಿಜವಾಗ್ಲೂ ಸತ್ಯ ಇದೆ ಅನ್ನೋದು ನಮ್ಮ ಸ್ವಂತ ಅನುಭವ ಆಗಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾವೆಷ್ಟು ನಂಬಿ ಹೋಗ್ತೀವೋ, ಎಷ್ಟು ನಮ್ಮ ಪರವಾಗಿ ನ್ಯಾಯ ಇರುತ್ತೆ, ಧರ್ಮ ಇರುತ್ತೆ, ಅಷ್ಟು ನಮಗೆ ಇಲ್ಲಿ ಫಲ ಸಿಗೋದಂತೂ ನಿಜ. ಹಾಗಾಗಿ ನಾವು ಕೂಡ ನಮಗೆ ಏನೇ ಕಷ್ಟ ಬಂದರೂ ಕೂಡ ನಮಗೆ ತಕ್ಷಣಕ್ಕೆ ಒಂದು ಸ್ವಲ್ಪ ನಾವು ನಮ್ಮ ಮನೆಗಳಲ್ಲಿದ್ದರೂ ಕೂಡ ದೇವ್ರನ್ನ ನೆನೆಸ್ಕೊಂಡು ನಾವು ಏನಾದರೂ ಅಂದ್ಕೊಂಡ್ರೆ ನಿಜವಾಗ್ಲೂ ನಮಗೆ ಆ ಕ್ಷಣಕ್ಕೆ ಸ್ವಲ್ಪ ನಮಗೆ ಪರಿಹಾರ ಸಿಕ್ಕಿರುತ್ತೆ. ಹಾಗಾಗಿ ನಾವು ಕೂಡ ಎಷ್ಟೋ ಸಲ ಅಂದ್ಕೊಂಡಿರೋದಾಗಿರೋದ್ರಿಂದ ಹೋಗಿ ಬರೋದು ಉಂಟು. ಒಳಗಡೆ ಎಲ್ಲ ದೇವ್ರನ್ನ ವಿಡಿಯೋ ಮಾಡೋದು, ಫೋಟೋ ತೆಗೆಯೋದು ಎಲ್ಲ ಮಾಡೋ ಹಂಗಿಲ್ಲ. ಹಾಗಾಗಿ ಹೊರಗಡೆ ವಾತಾವರಣ ಏನಿದೆ ಅದು ಮಾತ್ರನೇ ವಿಡಿಯೋ ಮಾಡಿ ಹಾಕಿದ್ದೀವಿ. ಎಷ್ಟೋ ಜನಕ್ಕೆ ತುಂಬ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರು ಕಷ್ಟ ಅನ್ನೋದಿದ್ದೇ ಇರುತ್ತೆ. ತುಂಬ ಕಷ್ಟ ಇರೋರಿಗೆ ಇಲ್ಲಿನ ಒಂದು ಜಾಗದ ಬಗ್ಗೆ ನಂಬಿಕೆ ಬರುತ್ತೆ ಅನ್ನೋರು ಹೋಗಿ ನಿಮ್ಮ ಕಷ್ಟಗಳು ಪರಿಹಾರ ಮಾಡ್ಕೋಬಹುದು ಅನ್ನೋದಕ್ಕೊಂದು ಮಾಹಿತಿ ನೀಡೋಕ್ಕೋಸ್ಕರ ಈ ಸ್ಥಳದ ಬಗ್ಗೆ ವಿಡಿಯೋ ಮಾಡಿ ಹಾಕಿರೋದು ಅಷ್ಟೇ. ನಮಗೆ ಅಂತೂ ಈ ಜಾಗಕ್ಕೆ ಹೋಗಿ ಬಂದಿರೋದ್ರಿಂದ ನೆಮ್ಮದಿ ಸಿಕ್ಕಿದೆ. ಯಾರಿಗಾದರೂ ಹೋಗಬೇಕು ಅನ್ನೋ ಆಸೆ ಇದ್ದರೆ ಹೋಗಿ ಬರ್ಬೋದು. ಕುಂದಾಪುರದಿಂದ ತುಂಬ ಹತ್ರ ಆಗುತ್ತೆ. ಶಂಕರನಾರಾಯಣ ಅಂತ ಹೇಳ್ಬಿಟ್ಟು ಊರು. ಈ ಒಂದು ಇಷ್ಟು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಎಷ್ಟು ಸಾಧ್ಯ ಆದರೆ ಅಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ, ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಯ್ಸ್ ಕೂಡ ಸ್ವಲ್ಪ ಏನೋ ಥ್ರೋಟ್ ಇನ್ಫೆಕ್ಷನ್ ಆಗಿ ವಾಯ್ಸ್ ಇದಾಗಿರೋದ್ರಿಂದ ಸರಿಯಾಗಿ ಕೇಳಿಸ್ತಾ ಇದ್ದಾನೋ ಇಲ್ಲ ಗೊತ್ತಿಲ್ಲ ನನ್ನ ವಾಯ್ಸು. ಬಟ್ ಒಂದು ಸತ್ಯವಾಗಿರುವಂಥ ಸ್ಥಳದ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೀನಿ. ನಂಬಿಕೆ ಇರೋರು ಹೋಗಿ ಬರ್ಬೋದು. ಅವರವರ ನಂಬಿಕೆಗೆ ಬಿಟ್ಟಿದ್ದು. ನಮಗೆ ನಂಬಿಕೆ ಇದೆ, ಹಾಗಾಗಿ ವಿಡಿಯೋ ಮಾಡಿ ಹಾಕಿದ್ದೇನೆ.